ಸ್ನೇಹಿತರೆ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ಸಮ್ ಜನರಲ್ ವರ್ಡ್ಸ್ ಇದನ್ನು ನಾವು ನೋಡೋಣ. ಸೊ ಇದರಲ್ಲಿ ಒಂದನೇ ಇದು ಯಾವುದು ನೋಡೋಣ ಅಂದರೆ ಒನ್ ಲೆಟರ್ ವರ್ಡ್ಸ್. ಸೊ ಒನ್ ಲೆಟರ್ ವರ್ಡ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಒಂದನೇದು ನಿಮಗೆ ಎ ಬರುತ್ತೆ, ಇನ್ನೊಂದು ಏನು ಬರುತ್ತೆ ಅಂದರೆ ಐ ಬರುತ್ತೆ. ಇದಕ್ಕೆ ಒನ್ ಲೆಟರ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಆಮೇಲೆ ಟೂ ಲೆಟರ್ ವರ್ಡ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ನೋಡಿ, BE ಆಮೇಲೆ BY ಬೈ, AMM ಆಮೇಲೆ ANN, ASS ಅದಾದಮೇಲೆ DO ಡು ಮತ್ತೆ ಬರುತ್ತೆ, ತುಂಬ ಬರುತ್ತೆ. ಯಾವ್ದ್ಯಾವ್ದು ಅಂದರೆ GO ಗೋ, ಆಮೇಲೆ HE ಹಿ, ಆಮೇಲೆ ME ಮೀ, ಆಮೇಲೆ NO ನೋ, ಆಮೇಲೆ ON ಆನ್, ಆಮೇಲೆ US ಅಸ್, UP ಅಪ್, IS ಈಸ್, WEV ಆಮೇಲೆ IT ಇಟ್, SO ಸೋ. ಇದೆಲ್ಲ ಏನಂದರೆ ಟೂ ಲೆಟರ್ ವರ್ಡ್ಸ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಬರುತ್ತೆ ಏನಂದರೆ ತ್ರೀ ಲೆಟರ್ ವರ್ಡ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ನೋಡಿ, ಈಗ CUP ಕಪ್, ಅದಾದಮೇಲೆ AIM ಏಮ್, ಆಮೇಲೆ BUT ಬಟ್, SIT ಸಿಟ್, JUG ಜಗ್, ಅದಾದಮೇಲೆ HAT ಹ್ಯಾಟ್, MAT ಮ್ಯಾಟ್, ಆಮೇಲೆ PEN ಪೆನ್, ONE ಆನ್, SON ಸನ್, SUN ಸನ್, ಆಮೇಲೆ WIN ವಿನ್, WET ವೆಟ್, FUN ಫನ್. ಸೊ ಇದೆಲ್ಲ ತ್ರೀ ಲೆಟರ್ ವರ್ಡ್ಸ್. ಮತ್ತೆ ನಾವು ಯಾವುದು ನೋಡೋಣ ಅಂದರೆ ಫೋರ್ ಲೆಟರ್ ವರ್ಡ್ಸ್ ಯಾವ್ದ್ಯಾವ್ದು ಬರುತ್ತೆ ಗೆಸ್ ಮಾಡೋಣ. ACHE ಏಕ್, ಆಮೇಲೆ ALSO ಆಲ್ಸೋ, BODY ಬಾಡಿ, BODY ಬಾಡಿ, ಅದಾದಮೇಲೆ BOTH ಬೋತ್, BUSY ಬಿಸಿ, ಆಮೇಲೆ COAT ಕೋಟ್, CARE ಕೇರ್, COOL ಕೂಲ್, ಆಮೇಲೆ COST ಕಾಸ್ಟ್, DUST ಡಸ್ಟ್, ಆಮೇಲೆ DIRT ಡರ್ಟ್, DUTY ಡ್ಯೂಟಿ, ಅದಾದಮೇಲೆ DISH ಡಿಶ್, EARN ಅರ್ನ್, ಅದಾದಮೇಲೆ CURE ಕ್ಯೂರ್, LAZY ಲೇಝಿ, ಆಮೇಲೆ MAIN ಮೇನ್, NEST ನೆಸ್ಟ್, RICH ರಿಚ್, ಆಮೇಲೆ ONCE ಆನ್ಸ್. ಸೊ ಇದೆಲ್ಲ ನಾವು ನೋಡಿದ್ದೇನು ಫೋರ್ ಲೆಟರ್ ವರ್ಡ್ಸ್. ಆಮೇಲೆ ಇನ್ನ ಬರುತ್ತೆ, ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ 5 ಲೆಟರ್ ವರ್ಡ್ಸ್. ಸೊ 5 ಲೆಟರ್ ವರ್ಡ್ಸ್ ಯಾವ್ದು ಬರುತ್ತೆ ನಾವು ನೋಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು SENSE ಸೆನ್ಸ್.
ಆಮೇಲೆ ಎರಡನೇದು ಬಂದ್ಬಿಟ್ಟು ಸ್ಕೋಲ್ಡ್, SCOLD, ಸ್ಕೋಲ್ಡ್. ಆಮೇಲೆ ಟೀಚ್, TEACH, ಟೀಚ್. ಆಮೇಲೆ ಸ್ಕಿಲ್, SKILL, ಸ್ಕಿಲ್. ಆಮೇಲೆ ರೆಡಿ, READY, ರೆಡಿ. ಆಮೇಲೆ ಬಂದ್ಬಿಟ್ಟು ಹಾರ್ಟ್, HEART, ಹಾರ್ಟ್. ಆಮೇಲೆ HEARY, ಎರಿ. ಫ್ರೂಟ್, FRUIT, ಫ್ರೂಟ್. ಡೌಟ್, DOUBT, ಡೌಟ್. ಆಮೇಲೆ CROWN, ಕ್ರೌನ್. ಆಮೇಲೆ ಬಂದ್ಬಿಟ್ಟು ಬ್ರೇವ್, BRAVE, ಬ್ರೇವ್. ಸೊ ಇದೆಲ್ಲ ಏನಂದರೆ ಈಗ 5 ಲೆಟರ್ ವರ್ಡ್ಸ್ ನಾವು ನೋಡಿದ್ದು. ಇದೆಲ್ಲ ಏನಂದರೆ ಇದಕ್ಕೆಲ್ಲ ನಾವು ಶಬ್ದಕೋಶ ಅಂತ ಹೇಳ್ತೀವಿ ಅಥವಾ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ನಮಗೆ ಎಷ್ಟು ಜಾಸ್ತಿ ವರ್ಡ್ಸ್ ನಾವು ಅರ್ಥ ಮಾಡ್ಕೊಳ್ತೀವಿ ಅಷ್ಟು ನಮ್ದು ಏನಾಗುತ್ತೆ ಅಂದರೆ ನಮ್ಮ ಮೈಂಡ್ ಒಳಗಡೆ ಇರತಕ್ಕಂಥ ಡಿಕ್ಷನರಿ ಅಂತ ಹೇಳ್ತೀವಲ್ವ, ಈ ವರ್ಡ್ಸ್ ಇಂದ ತುಂಬುತ್ತೆ. ಸೊ ಎಷ್ಟು ವರ್ಡ್ಸಿಂದ ನಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಡಿಕ್ಷನರಿ ತುಂಬುತ್ತೆ ಅಷ್ಟು ನಮಗೆ ಇಂಗ್ಲಿಷ್ ಮಾತಾಡೋದಕ್ಕೋಸ್ಕರ ಇದೆಲ್ಲ ವರ್ಡ್ಸ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.